ಇಂದು ರಾತ್ರಿ ಅಮೆರಿಕಾಗೆ ಶಿವಣ್ಣ ಅವರು ಪ್ರಯಾಣ ಬೆಳೆಸ್ತಿರುವಂಥದ್ದು ಚಿಕಿತ್ಸೆ ವಿಚಾರವಾಗಿ. ಸೊ ಇವತ್ತು ಮಧ್ಯಾಹ್ನದಿಂದಲೇ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಶಿವಣ್ಣಗೆ ಹಾರೈಕೆಯನ್ನು ಪ್ರಾರ್ಥನೆಯನ್ನು ಸಲ್ಲಿಸೋದಕ್ಕೆ ಬಂದಿರುವಂಥದ್ದು. ಸೊ ಈ ಬಗ್ಗೆ ಮಾತಾಡ್ತಾ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರುವಂಥದ್ದು. ಸೊ ನಮಸ್ತೆ. ಮೊದಲಿಗೆ ಸರ್, ಒಂದಷ್ಟು ತಿಂಗಳಿಂದ ವಿಚಾರ ಓಡಾಡ್ತಾನೆ ಇರುವಂಥದ್ದು ಶಿವಣ್ಣ ಅವರಿಗೆ ಅನಾರೋಗ್ಯ ಇರೋದ್ರ ಬಗ್ಗೆ. ಸೊ ಅನಂತರದಲ್ಲಿ ಅವರು ಕೂಡ ಖುದ್ದಾಗಿ ಹೇಳ್ಕೊಂಡಿದ್ರು, ಚಿಕಿತ್ಸೆಗಾಗಿ ನಾನು ಅಮೆರಿಕಾಗೆ ಹೋಗ್ತಾ ಇದ್ದೀನಿ ಅಂತ. ಇವತ್ತು ಹೋಗ್ತಾ ಇರೋಂಥ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದರೆ ಈಗ ಆಲ್ರೆಡಿ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಸಲ್ಲಿದೆ ದೇವರಿಗೆ ಅಂತ ಅನ್ನೋವಂಥದ್ದು. ಅವರು ಸುಖವಾಗಿ ಹೋಗಿ ನಾವು ಸುಖವಾಗಿ ಬರಲಿ ಅಂತ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ. ಅನ್ನ ಹಾಕಿದ ಮನೆ ಯಾವತ್ತೂ ಇದಾಗಲ್ಲ. ಮೇಡಮ್ಮು ಶಿವಣ್ಣ ಎಲ್ಲ ಅನ್ನ ಹಾಕಿ ಮಕ್ಕಳನ್ನೆಲ್ಲ ಓದಿಸಿ ಅವ್ರ ಆಶೀರ್ವಾದ ಶುಭ ಹಾರೈಕೆ ನಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದದಿಂದ ಬೇಗ ಹೋಗಿ ಸಿಂಹದ ಮನೆ ಥರ ಮತ್ತೆ ವಾಪಸ್ ಬರ್ತಾರೆ. ಆರೋಗ್ಯದ ಬಗ್ಗೆ ಏನಾದರೂ ನೀವೇನಾದ್ರು ವಿಚಾರಿಸಿದ್ರಾ ಅಂತ ಅಂದ್ಬಿಟ್ಟು ಈಗ ಭೇಟಿಯಾಗಿದ್ದ ಸಂದರ್ಭದಲ್ಲಿ? ಸಣ್ಣದಂತ ಆಪ್ರೇಷನ್ ಅದು ಮುಗಿಸ್ಕೊಂಡ್ಬಂದ್ಬಿಡ್ತೀನಿ. ಜನವರಿ 24ನೇ ತಾರೀಕು ಬರ್ತೀನಿ, ನಾನು ಆರಾಮ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಲೈಫ್ ಮೇಲೆ ಇರುವಂಥ ಪಾಸಿಟಿವ್ನೆಸ್ ಯಾವುದೇ ತೊಂದರೆ ಆದರೂ ಕೂಡ ಅದೆಲ್ಲನೂ ತುಂಬಾ ಸರಳವಾಗಿ ಹೋಗಿಸ್ಬಿಡುತ್ತಾ ಅಂತ ಆ ಎನರ್ಜಿನೇ ಮತ್ತೆ ಅವ್ರು ಬೇಗ ಗುಣಮುಖರಾಗಿ ಬೇಗ ಆದಷ್ಟು ಬೇಗ ಬರ್ತಾರೆ. ಸರ್, 24ಕ್ಕೆ ಆಪರೇಷನ್ ಇರುವಂಥದ್ದು. ಸೊ ದೊಡ್ಡ ಮಟ್ಟದಲ್ಲಿ ಅಂದರೆ ಮಾದೇಶ್ವರ ಬೆಟ್ಟದಲ್ಲಿ ಎಲ್ಲ ಅಭಿಮಾನಿಗಳ ಸೇರೋ ಥರದೊಂದಷ್ಟು ಪ್ಲಾನ್ ಇದೆ ಅಂತ. ಹೌದು ಸರ್, ಇಲ್ಲ ಅವತ್ತು 24ನೇ ತಾರೀಕು ಅವ್ರ ಟೈಮಿಂಗ್ಸ್ ಕರೆಕ್ಟಾಗಿ ನಾವೆಲ್ಲ ಸೇರಿ ಅಭಿಮಾನಿಗಳು ಮಂಡ್ಯ, ಮೈಸೂರು ಒಂದು 8 ತಾಲೂಕವರು ಮಾಲೆ ಮಾದೇಶ್ವರನ ಬೆಟ್ಟದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಯಶಸ್ವಿಯಾಗಿ ಆರೈಕೆ ವಾಪಸ್ ಬರಲಿ ಅಂದ್ಬಿಟ್ಟು ನಾವು ಕೆಲವರು ಮುಡಿ ಕೊಡೋಕ್ಕೆಲ್ಲ ಅರ್ಕೆ ಹೊತ್ಕೊಂಡಿದ್ದೀವಿ. ಇನ್ನು ಕೆಲವರು ಬಂದಂಥವ್ರಿಗೆ ಪ್ರಸಾದ ವಿತರಣೆ ಮಾಡೋಕ್ಕೆ ಎಲ್ಲ ಥರ ಯೋಜನೆ ಮಾಡಿದ್ವಿ ಸರ್. 24ನೇ ತಾರೀಕು ಮಾದೇಶ್ವರನ ಬೆಟ್ಟದಲ್ಲಿ ಎಲ್ಲ ಅಭಿಮಾನಿಗಳು ಈಗ ಶಿವಣ್ಣವ್ರನ್ನ ಇಲ್ಲ ಸರ್, ಒಂದು 5 ನಿಮಿಷ ಒಳಗಡೆ ಹೋಗ್ತೀವಿ. ನಮ್ಮವರೆಲ್ಲ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಮಂಡ್ಯ, ಮೈಸೂರು, ಹಾಸನ, ಕೊಳ್ಳೇಗಾಲ ಎಲ್ಲ ಕಡೆಯಿಂದ ಆನೇಕಲ್ಲಿಂದನೂ ಬಂದಿದ್ದೀವಿ. ಎಲ್ಲ ಒಟ್ಟಿಗೆ ಹೋಗ್ತೀವಿ. ಸರ್, ಶಿವಣ್ಣವರ ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗ್ತಾ ಇರೋದ್ರ ಬಗ್ಗೆ. ಸರ್ ನಮಸ್ಕಾರ, ನಾನು ರಾಘವೇಂದ್ರ ಮಾಗಡಿಯಿಂದ ಬಂದಿರೋದು. ಅಣ್ಣವ್ರ ಫ್ಯಾಮಿಲಿ ಅಂತಂದರೆ ನಾವು ಸುಮಾರು ಒಂದು 60-70 ವರ್ಷದಿಂದ ಅವ್ರ ಅಣ್ಣವರ ಮನೆತನದ ಅಭಿಮಾನಿಗಳು ಕೂಡ. ನಮ್ಮ ಇಡೀ ಮನೆತನನೂ ಕೂಡ ಅವ್ರಿಗೆ ಅಭಿಮಾನಿಯಾಗಿ ಇದ್ದೀವಿ. ಈಗ ಶಿವಣ್ಣನ ಬಗ್ಗೆ ವಿಚಾರ ಮಾಡಬೇಕು ಅಂತಂದರೆ ಅವರು ಮೊದಲಾಗೆ ಪಾಸಿಟಿವ್ ಪರ್ಸನ್ನು, ಅವ್ರಿಗೆ ಯಾವುದು ನೆಗೆಟಿವ್ ಇದಾಗಲ್ಲ. ಸೊ ನಾನು ಕೂಡ ಪ್ರತಿನಿತ್ಯ ನಾವು ಪ್ರಾರ್ಥಿಸೋ ದೇವ್ರಿಗೆ ಮತ್ತು ಹೋಗೋ ದೇವಸ್ಥಾನಗಳಲ್ಲಿ ಹರಕೆ ಮಾಡಿ ಅವ್ರಿಗೆ ಒಂದು ಒಳ್ಳೇದಾಗಲಿ, ಆರೋಗ್ಯ ಮುಂದೆ ಮುಂಚೆ ಹೇಗಿದ್ರು ಅದೇ ರೀತಿ ಹುಷಾರಾಗಿ ವಾಪಸ್ ಬರ್ತಾರೆ ಅನ್ನೋ ಸದಾ ನಂಬಿಕೆ ಇದೆ. ಆಮೇಲೆ ನಮ್ಮದು ಮನೆ ದೇವ್ರು ಬಂದು ಕದ್ರಿ ನರಸಿಂಹ ಅಂತ ಆದರೆ ಆಂಧ್ರದಲ್ಲಿರೋದು. ಇವತ್ತು ಅವ್ರಿಗೆ ಅರ್ಚಕರು ಅವ್ರಿಗೆ ನಾವು ಕೇಳ್ಕೊಂಡಾಗ 100% ಗುಣವಾಗಿ ಬರ್ತಾರಪ್ಪ, ನೀವೇನು ಯೋಚನೆ ಮಾಡಬೇಡಿ, ಅವ್ರು 100% ಬರ್ತಾರೆ, ಅವ್ರು ಬಂದ ತಕ್ಷಣ ಕ್ಷೇತ್ರ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಅವ್ರ ಬರುವಿಕೆಗೆ ನಾನು ಕಾಯ್ತಾ ಇದ್ದೀನಿ. ಅವ್ರನ್ನ ಬಂದರೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲೇ ಸ್ವಾಮಿ ಸನ್ನಿಧಿ ಕರ್ಕೊಂಡೋಗಿ ಅವ್ರಿಗೊಂದು ನಂದೇನೋ ಹರಕೆ ಇದೆ, ಅದನ್ನು ತೀರಿಸ್ಬಿಟ್ಟು ಅವ್ರನ್ನ ಬೇಗ ಗುಣಮುಖರಾಗಿ ಬರಲಿ ಅನ್ನೋದನ್ನು ನಮ್ಮದು ಸದಾ ನಿತ್ಯ ಪ್ರಾರ್ಥನೆ ನಡೀತಾ ಇದೆ. ಅಣ್ಣ ಯಾವಾಗಲೂ ಚಿರ ಯೌವನವಾಗಿ ಇದ್ದೇ ಇರ್ತಾರೆ, ಎಲ್ಲರಿಗೂ ಮಾದರಿಯಾಗಿ ಇದ್ದೇ ಇರ್ತಾರೆ, ವಾಪಸ್ ಆರಾಮಾಗಿ ಬಂದೇ ಬರ್ತಾರೆ. ಇದು ನನ್ನ ಒಂದು ಅಂತರಾಳದ ಒಂದು ಅಭಿಮಾನದ ಮಾತುಗಳು ಸರ್. ಎಲ್ಲ ಒಂದು ಕಡೆ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಹ್ಯೂಮನ್ ಬೀಯಿಂಗ್ ಆಗಿ ಎಲ್ಲರಿಗೂ ಇಷ್ಟ ಆಗುವಂಥ ವ್ಯಕ್ತಿತ್ವ ಶಿವಣ್ಣ ಅವ್ರದ್ದು. ಯಾಕಂದರೆ ಅಭಿಮಾನಿಗಳನ್ನು ಫ್ರೆಂಡ್ ಥರ ನೋಡುವಂಥದ್ದು. ಹೌದು, ಆ ವಿಚಾರದಲ್ಲಿ ಅವರು ಎಲೆಮರೆ ಕಾಯ್ತಾರ. ನಾನು ಹಿಂಗಿದ್ದೀನಿ ಅಂತ ಎಲ್ಲೂ ತೋರಿಸ್ಕೊಳ್ಳಲ್ಲ, ಇದ್ರೂ ಹೇಳ್ಕೊಳ್ಳೋಕ್ಕೂ ಮುಂದಕ್ಕೆ ಬರೋದಿಲ್ಲ, ಹೇಳ್ತೀನಿ ಅಂದರೂ ಬಿಡೋದು ಇಲ್ಲ. ಅಂಥ ಒಂದು ವ್ಯಕ್ತಿತ್ವ ಜೆಮ್ ಅಂತ ಅಂತಾರಲ್ಲ, ಅದಿದ್ದರೆ ಶಿವಣ್ಣ ಮಾತ್ರ, ಅಣ್ಣವ್ರ ಫ್ಯಾಮಿಲಿಗೆ ಮಾತ್ರ ಸೀಮಿತವಾಗಿರ್ತದೆ ಹೊರತು ಅದನ್ನು ನೋಡಿ ಅನುಸರಿಸೋರು ಭಾಳ ಜನ ಇರ್ತಾರೆ. ಇವಾಗ ತಪ್ಪೇನಿಲ್ಲ, ಅನುಸರಣೆ ಮಾಡಬಾರ್ದು ಅಂತ, ಯಾಕೆಂದರೆ ಮೌಲ್ಯಗಳನ್ನ ಅನುಸರಿಸೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅದಕ್ಕೆ ಬುನಾದಿ ಎಲ್ಲಿಂದ ಬಂತು ಅನ್ನೋದೇ ಮುಖ್ಯ ಆಗುತ್ತೆ. ಸೊ ಹಂಗಾಗಿ ಇಡೀ ಅಣ್ಣವ್ರ ಫ್ಯಾಮಿಲಿನೇ ಜೆಮ್ ಫ್ಯಾಮಿಲಿ ಅಂತ ನಾವು ಇದಾಗಿದ್ದೀವಿ. ಯಾಕೆಂದರೆ ನಾವು ಸುಮಾರು ಒಂದು 60-70 ವರ್ಷಗಳಿಂದನೂ ಅಣ್ಣವ್ರ ಸಿನಿಮಾಗಳನ್ನ ನೋಡಿ ನಮ್ಮ ಇಡೀ ಕುಟುಂಬನೇ ಆರಾಧ್ಯ ದೈವ ಅಂತ ಪೂಜಿಸುವಂಥ ಅಣ್ಣವ್ರನ್ನ ನಾವು ಇವತ್ತು ಅವ್ರ ದೊಡ್ಡ ಮಗ ಶಿವಣ್ಣ ಅವ್ರು ಆದಷ್ಟು ಬೇಗ ಗುಣಮುಖರಾಗಿ ಹೊರಗೆ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಯಾಕೆಂದರೆ ಇವತ್ತು 11 ಗಂಟೆಗೆ ನಾನು ಅರ್ಚಕರ ಹತ್ರ ಮಾತಾಡಿದ್ದು, ಅವರೇ ಹೇಳಿದ್ರು 100% ಹುಷಾರಾಗ್ತಾರೆ, ಏನು ಯೋಚನೆ ಮಾಡಿ, ನೀವು ಕೇಳಿದ ಸಮಯನೂ ಚೆನ್ನಾಗಿದೆ, ಅಮೃತ ವೇಳೆಯಲ್ಲಿ ಕೇಳಿದ್ದೀರಾ, 100% ಒಳ್ಳೇದಾಗೇ ಆಗುತ್ತೆ ಅಂತ ಹೇಳಿ ನಮಗೆ ಒಂದು ಇದು ಕೊಟ್ಟಿದ್ದಾರೆ. ಅದೇ ಒಂದು ಧೈರ್ಯ ನಮಗೆ, ಅದೇ ಒಂದು ಸಮಾಧಾನನೂ ಕೂಡ. ಸರ್ ಹೇಳಿ ಸರ್, ಯಾವ ಊರಿಂದ ಬಂದಿದ್ದೀರಿ? ಸರ್ ನಾವು ಮಂಜು ಅಂತ, ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು. ಮತ್ತು ಅದೇ ನಮ್ಮ ಶಿವಣ್ಣ ಅವ್ರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅಮೇರಿಕಕ್ಕೆ ತೆರಳ್ತಾ ಇರೋದ್ರಿಂದ ಅವ್ರಿಗೆ ಶುಭ ಹಾರೈಸಿ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೋಸ್ಕರ ನಾವೆಲ್ಲ ಅಭಿಮಾನಿಗಳೆಲ್ಲ ಪೂರ್ತಿ ಬಂದಿದ್ದೀವಿ. ಮತ್ತು ನಮ್ಮ ಮನೆ ದೇವರಾದ ಮಾದೇಶ್ವರ ಸ್ವಾಮಿಗೆ ನಾವು ಕೂಡ ನಮ್ಮ ಸ್ವಯರ್ಜಿತವಾಗಿ ಹರಕೆ ಹೊತ್ಕೊಂಡಿದ್ದೀವಿ, ಶಿವಣ್ಣ ಅವ್ರಿಗೆ ಒಳ್ಳೆಯದಾಗಲಿ ಅಂತಂತ. ಮತ್ತು ಅದೇ ರೀತಿ ಅವರು ಒಳ್ಳೆಯದಾಗಿ ಅಮೇರಿಕಕ್ಕೆ ಹೋಗಿ ಒಳ್ಳೆಯದಾಗಿ ಬರ್ತಾರೆ. ಬಂದು ಮೊದಲಿದ್ದಂಗೆ ಆನಂದ ಸಿನಿಮಾ ಮುಖಾಂತರ ಯಾವ ರೀತಿ ಬಂದರು
ಅವ್ರವ್ರದ್ದು ಏನೇನು ಟ್ರೆಂಡ್ಗಳೆಲ್ಲ ತಗೊಬಂದ್ರು ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಟ್ರೆಂಡ್ ಮಾಡ್ತಾರೆ ಬಂದು ಅನ್ನೋದು ನಮಗೆ ತುಂಬ ಆಸೆ ಇದೆ, ಮಾಡ್ತಾರೆ ಅನ್ನೋದು ನಮ್ಮಲ್ಲಿ ಇದೆ. ಹಂಗೆ ಅವ್ರಿಗೆ ಆರೋಗ್ಯ ಎಲ್ಲ ಚೆನ್ನಾಗಿ ಬಂದು ಇನ್ನೂ ಒಳ್ಳೊಳ್ಳೆ ಲವಲವಿಕೆಯಿಂದ ಇರಲಿ ಅಂತ ನಾವು ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ ಸರ್. ಆಮೇಲೆ ಈಗ ಅಣ್ಣ ಮೊದಲನೇ ಸಿನಿಮಾ ಆನಂದ್, ನಾನು ನಿರ್ಮಾಪಕರಲ್ಲಿ ಅಥವಾ ಕಥೆ ಬರಹಗಾರರು ಯಾರ್ಯಾರು ಇದ್ದಾರೆ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ತೀನಿ, ಏನಪ್ಪ ಆನಂದ್ ಪಾರ್ಟ್ 2 ಸ್ಟೋರಿ ರೆಡಿ ಇರಬೇಕು ಅಂತ ನನ್ನ ಒಂದು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ. ಆನಂದ್ ಪಾರ್ಟ್ 2 ಬರಲೇಬೇಕು. ಶಿವಣ್ಣ ಬಂದೇ ಬರ್ತಾರೆ, ಅದೇ ಕ್ರೇಜ್ ಇದ್ದೇ ಇರ್ತದೆ. ಎಲ್ಲರಿಗೂ ಜೋಶಕ್ಕೆ ಕರ್ಕೊಂಡೋಗಿ ಅವರು ಜೋಶಾಗಿ ಚೆನ್ನಾಗಿರ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಎಸ್, ಇದಿಷ್ಟು ಶಿವಣ್ಣ ಅವರ ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.